ಟೈಲ್ ಮತ್ತು ಸ್ಕ್ವೇರ್ ಲೇಪಟ್ ಲೇಸರ್ ಲೆವೆಲ್ ಮೆಷಿನ್ ಅನ್ನು ಹೇಗೆ ಬಳಸುವುದು ಎಂಬುದರ ಕುರಿತು ಈ ಹಂತದ ಮಾರ್ಗದರ್ಶಿಗೆ ಸುಸ್ವಾಗತ. ಟೈಲ್ ಮತ್ತು ಸ್ಕ್ವೇರ್ ಲೇಪಟ್ ಲೇಸರ್ ಲೆವೆಲ್ ಮೆಷಿನ್ ಅನ್ನು ಬಳಸುವುದರ ಪ್ರಯೋಜನಗಳು. ಟೈಲ್ ಮತ್ತು ಸ್ಕ್ವೇರ್ ಲೇಪಟ್ ಲೇಸರ್ ಲೆವೆಲ್ ಮೆಷಿನ್ ಒಂದು ಸುಧಾರಿತ ಸಾಧನವಾಗಿದ್ದು, ಇದನ್ನು ಸಾಮಾನ್ಯವಾಗಿ ನಿರ್ಮಾಣ ಕೆಲಸ ಮತ್ತು ಸಮೀಕ್ಷೆಯ ಉದ್ಯಮದಲ್ಲಿ ಅಪ್ಲಿಕೇಶನ್ಗಳನ್ನು ನೆಲಸಮಗೊಳಿಸಲು ಮತ್ತು ಜೋಡಿಸಲು ಬಳಸಲಾಗುತ್ತದೆ. ಇದು ನಿಖರವಾದ ಚೌಕಟ್ಟು, ಟೈಲಿಂಗ್, ನೆಲಹಾಸು, ಸೀಲಿಂಗ್ ಸ್ಥಾಪನೆ ಮತ್ತು ವಿದ್ಯುತ್ ಮತ್ತು ಕೊಳಾಯಿ ನೆಲೆವಸ್ತುಗಳ ಜೋಡಣೆಗೆ ಸಹಾಯ ಮಾಡುತ್ತದೆ. ಉಪಕರಣದ ಭಾಗಗಳು. ಬಾಡಿ ಆಂತರಿಕ ಘಟಕಗಳನ್ನು ರಕ್ಷಿಸುತ್ತದೆ. ರೆಡ್ ಮೆಟಲ್ ಕೇಜ್ ಲೇಸರ್ ಎಮಿಟರ್ ಇಲೆಕ್ಟ್ರಾನಿಕ್ ಅನ್ನು ರಕ್ಷಿಸುತ್ತದೆ. ಸ್ವಯಂ ಲೆವೆಲಿಂಗ್ ಸ್ವಯಂಚಾಲಿತವಾಗಿ ಲೇಸರ್ ಕಿರಣವನ್ನು ಮಟ್ಟಹಾಕುತ್ತದೆ. ಡಿಸ್ಟರ್ಬೆನ್ಸ್ ಮಾನಿಟರ್ ಚಲಿಸಿದರೆ ಅಥವಾ ಬಂಪ್ ಮಾಡಿದರೆ ಎಚ್ಚರಿಕೆಗಳು. ಗ್ರಿಪ್ ಲೇಸರ್ ಮಟ್ಟವನ್ನು ಹಿಡಿದಿಡಲು ಪ್ರದೇಶ. ಬ್ಯಾಟರಿ ಟ್ರೇ ಬ್ಯಾಟರಿಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ವೇರಿಯಬಲ್ ಸ್ಪೀಡ್ ಸ್ಕ್ಯಾನ್ ಆಂಗಲ್ ಸ್ವಿಚ್ ಕಿರಣದ ವೇಗ ಮತ್ತು ಕೋನಗಳನ್ನು ಸರಿಹೊಂದಿಸುತ್ತದೆ. ಸಾಂಪ್ರದಾಯಿಕ ವಿಧಾನಗಳೊಂದಿಗೆ ಹೋಲಿಕೆ. ಸಾಂಪ್ರದಾಯಿಕ ವಿಧಾನಗಳನ್ನು ಬಳಸುವುದು ಸ್ಟ್ರಿಂಗ್ಗಳು ಮತ್ತು ಮಟ್ಟಗಳು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ದೋಷಗಳಿಗೆ ಗುರಿಯಾಗುತ್ತದೆ. ಟೈಲ್ ಮತ್ತು ಸ್ಕ್ವೇರ್ ಲೇಪಟ್ ಲೇಸರ್ ಮಟ್ಟದ ಯಂತ್ರವು ನಿಖರವಾದ ಲೇಪಟ್ಗಳು, ಮಟ್ಟಗಳು ಮತ್ತು ಜೋಡಣೆಯನ್ನು ಸಾಧಿಸಲು ಪರ್ಯಾಯ ಪರಿಹಾರವನ್ನು ನೀಡುತ್ತದೆ. ಅನುಸರಿಸಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳು. ಸುರಕ್ಷತಾ ಕನ್ನಡಕಗಳನ್ನು ಬಳಸಿ. ಇಯರ್ ಪ್ಲಗ್ಗಳನ್ನು ಬಳಸಿ. ಹಿಡಿತದೊಂದಿಗೆ ಸುರಕ್ಷತಾ ಬೂಟುಗಳನ್ನು ಬಳಸಿ. ಉಪಕರಣವನ್ನು ಹೇಗೆ ಬಳಸುವುದು. ಟೈಲ್ ಮತ್ತು ಸ್ಕ್ವೇರ್ ಲೇಪಟ್ ಲೇಸರ್ ಮಟ್ಟದ ಯಂತ್ರಕ್ಕಾಗಿ ಒಂದು ಮಟ್ಟದ ಸ್ಥಿರವಾದ ಮೇಲ್ಮೈಯನ್ನು ಆಯ್ಕೆ ಮಾಡಿ ಅಥವಾ ಟ್ರೈಪಾಡ್ ಅನ್ನು ಬಳಸಿ. ಟ್ರೈಪಾಡ್ ಅಥವಾ ಸಮತಟ್ಟಾದ ಮೇಲ್ಮೈಯಲ್ಲಿ ಲೇಸರ್ ಮಟ್ಟವನ್ನು ದೃಢವಾಗಿ ಹೆಚ್ಚಿಸಿ. ಯಂತ್ರವನ್ನು ಆನ್ ಮಾಡುವ ಮೊದಲು ಬ್ಯಾಟರಿಗಳನ್ನು ಸರಿಯಾಗಿ ಅಳವಡಿಸಲಾಗಿದೆ ಮತ್ತು ಸಾಕಷ್ಟು ಚಾರ್ಜ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಪವರ್ ಆನ್ ಆದ ನಂತರ ಲೇಸರ್ ಅನ್ನು ಸ್ವಯಂ ಮಟ್ಟಕ್ಕೆ ಮತ್ತು ಸ್ಥಿರಗೊಳಿಸಲು ಕೆಲವು ಕ್ಷಣಗಳನ್ನು ಅನುಮತಿಸಿ. ಸೂಕ್ತವಾದ ಮೋಡ್ ಅನ್ನು ಆಯ್ಕೆ ಮಾಡಿ, ಸಮತಲ, ಲಂಬ ಅಥವಾ ಎರಡೂ, ಮತ್ತು ಲೇಸರ್ ತೀವ್ರತೆ ಅಥವಾ ವ್ಯಾಪ್ತಿಯನ್ನು ಹೊಂದಿಸಿ. ಲೇಪಟ್ನೊಂದಿಗೆ ಜೋಡಣೆಯನ್ನು ಖಚಿತಪಡಿಸಿಕೊಳ್ಳಲು ನಿಮ್ಮ ಕೆಲಸದ ಮೇಲ್ಮೈಯಲ್ಲಿ ಉಲ್ಲೇಖ ಬಿಂದುಗಳು ಅಥವಾ ಸಾಲುಗಳನ್ನು ಗುರುತಿಸಲು ಲೇಸರ್ ಅನ್ನು ಬಳಸಿ. ಕಾರ್ಯಾಚರಣೆಯ ಸಮಯದಲ್ಲಿ ಯಾವುದೇ ಚಲನೆಯನ್ನು ತಡೆಯಲು ಯಂತ್ರದ ಸ್ಥಾನವನ್ನು ಲಾಕ್ ಮಾಡಿ. ನಿರ್ವಹಣೆ ಸಲಹೆಗಳು. ನಿಯಮಿತವಾಗಿ ಲೆನ್ಸ್ಗಳು ಮತ್ತು ಸೆನ್ಸಾರ್ಗಳು ನಿಯತಕಾಲಿಕವಾಗಿ ಮರುಮಾಪನ ಮಾಡುವಿಕೆಯನ್ನು ನಿರ್ವಹಿಸಿ. ಬ್ಯಾಟರಿಗಳನ್ನು ಅವಶ್ಯಕತೆಯಂತೆ ಗಮನಿಸಿ ಮತ್ತು ಬದಲಾಯಿಸಿ. ಸವೆತವನ್ನು ತಡೆಗಟ್ಟಲು ಬ್ಯಾಟರಿಗಳಿಲ್ಲದೆ ಸಂಗ್ರಹಿಸಿ. ರಕ್ಷಣಾತ್ಮಕ ಕೇಸ್ ಬಳಸಿ ಮತ್ತು ಅತಿದೂರವಾದ ತಾಪಮಾನ, ತೇವಾಂಶ ಮತ್ತು ನೇರ ಸೂರ್ಯನ ಬೆಳಕನ್ನು ತಪ್ಪಿಸಿ. ಧನ್ಯವಾದಗಳು.